ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಖುಷ್ಮನೆ ಮಲ್ಟಿ ಕ್ರಿಯೇಷನ್ಸ್. ಇದು ನಾನು ನಿಮ್ಮ ಶಾಂತಿ. ಫ್ರೆಂಡ್ಸ್, ಶ್ರಾವಣ ಸ್ಟಾರ್ಟ್ ಆಯಿತು ಅಂತಂದರೆ ನಮ್ಮ ಮನಸ್ಸಿಗೆಲ್ಲ ಬರೋದು ಫಸ್ಟು ವರಮಹಾಲಕ್ಷ್ಮಿ ಹಬ್ಬ. ವರಮಹಾಲಕ್ಷ್ಮಿ ಹಬ್ಬ ಖುಷಿಯಲ್ಲೇ ನಮ್ಗೆ ಇನ್ನೊಂದು ನೆನಪಾಗೋದು ಮನೆಯೆಲ್ಲ ಕ್ಲೀನ್ ಮಾಡಬೇಕು ಹಬ್ಬಕ್ಕೆ ಅಂತ ಫುಲ್ಲು ಒಂಥರ ಸಡಗರದಲ್ಲೇ ಖುಷಿಯಾಗಿಯೇ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀವಿ. ವರಮಹಾಲಕ್ಷ್ಮಿ ಹಬ್ಬ ಅಂತಂದರೆ ಅದರಲ್ಲಿ ಹೆಣ್ಮಕ್ಳಿಗೆ ತುಂಬಾ ಖುಷಿ ಕೊಡೋ ಅಂಥದ್ದು. ಎಷ್ಟೇ ಕೆಲಸ ಇದ್ರೂ ಅದನ್ನು ಖುಷಿಯಾಗಿ ಮಾಡ್ತೀವಿ ಈ ಟೈಮಲ್ಲಿ. ಬನ್ನಿ ಫ್ರೆಂಡ್ಸ್, ನಾನು ಅಷ್ಟೇ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅಂತ ಹೇಳಿ ನನ್ನ ಡೈಲಿ ರೊಟೀನ್ ಏನಿದೆಯೋ ಆ ಡೈಲಿ ರೊಟೀನ್ ಜೊತೆನೇ ನಾನು ನನ್ನ ಮನೇನ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಆ್ಯಕ್ಚುಲಿ ನಾನು ಎಲ್ಲ ತೆಗೆದು ತೊಳೆದು ಕ್ಲೀನಾಗಿ ಎಲ್ಲ ಒರೆಸಿ ಆದಮೇಲೆ ಜೋಡಿಸಿದ್ಮೇಲೆ ಆ ವಿಡಿಯೋ ಮಾಡಿದ್ದೀನಿ. ನಾನು ಆ್ಯಕ್ಚುಲಿ ಸಾಮಾನೆಲ್ಲ ಕಡಿಮೆನೇ ಇಟ್ಕೊಂಡಿದ್ದೀನಿ, ಸೊ ಅದನ್ನೇ ನೀಟಾಗಿ ಜೋಡಿಸ್ಕೊಂಡಿದ್ದೀನಿ. ಮತ್ತು ಇದು ನಂದು ಅಡುಗೆ ಮನೆ ಕಿಚನ್ದು ವಿಂಡೋ ಇದೆಯೋ ಆ ವಿಂಡೋದಲ್ಲೇ ಈ ಸಣ್ಣದಾಗೆ ಗಾಜಿಂದೆಲ್ಲ ನಾನು ಅಲ್ಲಿ ಪ್ಲೇಸ್ ಮಾಡಿಟ್ಕೊಂಡಿದ್ದೀನಿ. ಜೊತೆಗೆ ನಾನು ಡೈಲಿ ರೊಟೀನ್ ಜೊತೆ ಮಾಮೂಲಿ ನಮ್ಮದು ಅಡುಗೆ ಅನ್ನೋ ಕೆಲಸ ಇದ್ದೇ ಇರುತ್ತಲ್ವ, ಅದ್ರ ಜೊತೆಗೇ ನಾನು ಬ್ರೇಕ್ಫಾಸ್ಟ್ಗೆ ಅಂತೇಳಿ ಇದು ಕಡಾಯಿ ಪನ್ನೀರು ಮತ್ತು ಚಪಾತಿ ಮಾಡಿದ್ದೆ ಟಿಫನ್ಗೋಸ್ಕರ. ಹೇಗಿದ್ರೂ ಮಳೆ ಇದೆ ಮತ್ತು ತುಂಬಾ ಥಂಡಿ ಇದೆ, ಚಳಿ ಇದೆಯಲ್ಲ, ಇದಕ್ಕೆ ಒಂಥರ ಸ್ಪೈಸಿಯಾಗಿ ಏನಾದರೂ ಮಾಡಬೇಕು ಅಂಥೇಳಿ ಕಡಾಯಿ ಪನ್ನೀರ್ ಮಾಡಿದೆ. ಬಟ್ ತುಂಬಾ ಚೆನ್ನಾಗಿ ಬಂತು ಮತ್ತು ತುಂಬಾ ಟೇಸ್ಟಿಯಾಗಿತ್ತು. ಮತ್ತು ತುಂಬಾ ಈಸಿ ಕೂಡ. ನಾವು ಹೋಟೆಲಲ್ಲೇ ಹೋಗಿ ತಿನ್ನಬೇಕು ಅಂತೇನಿಲ್ಲ, ಹೋಟೆಲ್ ಸ್ಟೈಲೇ ನಮಗೆ ಖಂಡಿತವಾಗ್ಲೂ ಮನೇಲೇ ಸಿಗುತ್ತೆ. 100% ಮಾಡ್ಕೋಬೋದು. ಈಗ ಹೇಗಿದ್ದರೂ ಶ್ರಾವಣ ಆಗಿರೋದ್ರಿಂದ ನಾವು ಯಾರೂ ನಾನ್ ವೆಜ್, ತುಂಬ ಜನ ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನಲ್ಲ. ಈ ಥರ ಇದ್ದಾಗ ನಾವು ಸ್ಪೈಸಿಯಾಗಿ ಏನಾದರೂ ಈ ಥರ ಪನ್ನೀರಂತೆ ಈ ಥರ ಸ್ಪೈಸಿಯಾಗಿ ಏನು ಬೇಕಾದ್ರೂ ನಾವು ಮನೇಲಿ ಬಿಸಿಯಾಗಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ಕಡಾಯಿ ಪನ್ನೀರ್ ಮಾಡಿಕೊಂಡು ಚಪಾತಿ ಮಾಡ್ಕೊಂಡಿದ್ದೆ. ಈಗ ನಂದಾದರೆ ಡೈಲಿ ಏನು ರೊಟೀನೋ ಆ ರೊಟೀನ್ ಜೊತೆ ಇದೂ ಸಹ ಆಗಿತ್ತು. ಅದ್ರ ಜೊತೆಗೇ ನನಗೆ ಮೇನ್ ಟೆನ್ಷನ್ ಇದ್ದಿತ್ತು ಮನೆ ಕ್ಲೀನಲ್ಲಿ, ಅಡುಗೆ ಮನೆ ಮತ್ತು ಫ್ರಿಜ್. ಅದರಲ್ಲೂ ಫ್ರಿಜ್ ಅಂತೂ ತುಂಬಾ ಟೆನ್ಷನ್ ಇತ್ತು ಕ್ಲೀನ್ ಮಾಡ್ಕೋಬೇಕು ಅಂತ. ಯಾಕಂದರೆ ನಾವು ಏನೇ ಅಂತಂದರೂ ವೆಜಿಟೇಬಲ್ ಆಗಲಿ, ಫ್ರೂಟ್ಸ್ ಆಗಲಿ, ಡ್ರೈ ಫ್ರೂಟ್ಸು, ಫ್ಲವರ್ಸು ಮತ್ತು ದೋಸೆ ಹಿಟ್ಟು ಇವನ್ನೆಲ್ಲ ಫ್ರಿಜ್ಜಲ್ಲಿ ತುಂಬಿಟ್ಬಿಟ್ಟಿರ್ತೀವಿ. ಸೊ ಅದನ್ನು ಫಸ್ಟ್ ಕ್ಲೀನ್ ಮಾಡ್ಕೋಬೇಕು ಅಂಥೇಳಿ ಅಡುಗೆ ಮನೆ ಕ್ಲೀನ್ ಆಗಿದ ತಕ್ಷಣ ನಾನು ಫ್ರಿಜ್ಜನ್ನ ಕ್ಲೀನ್ ಮಾಡ್ಕೊಂಡು ಇಟ್ಕೊಂಡೆ. ಎಲ್ಲ ಐಟಮು ಏನು ಫ್ರಿಜ್ಜಲ್ಲಿರೋ ಐಟಮ್ಸ್ನೆಲ್ಲ ತೆಗೆದು ಅದನ್ನೆಲ್ಲ ಸಪ್ರೇಟ್ ಇಟ್ಟು, ಇದು ಏನು ಫ್ರಿಜ್ಜಲ್ಲಿರೋ ಇದನ್ನೆಲ್ಲ ತೆಗೆದು ಕ್ಲೀನಾಗಿ ವಾಶ್ ಮಾಡಿ ಒರೆಸಿ ಅದನ್ನು ಮತ್ತೆ ಜೋಡಿಸಿಟ್ಕೊಂಡು ಅದಕ್ಕೆ ಶೀಟೆಲ್ಲ ಹಾಕಿ ಜೋಡಿಸಿಟ್ಕೊಂಡಿದ್ದೀನಿ. ಬಟ್ ನೆಕ್ಸ್ಟ್ ಇದರಲ್ಲಿ ಏನಿದ್ರು ಮತ್ತೆ ನಮ್ಮದೇನು ತರಕಾರಿ ಆಗಲಿ, ಫ್ರೂಟ್ಸ್ ಆಗಲಿ, ಡ್ರೈ ಫ್ರೂಟ್ ಇವನ್ನೆಲ್ಲ ಮತ್ತೆ ನಾವು ಜೋಡಿಸ್ಕೊಳ್ಬೇಕು. ಇದರಲ್ಲಿ ನಾನು ಈಗ ಖಾಲಿ ಇದ್ದಾಗೇ ನಾನು ವಿಡಿಯೋ ಮಾಡ್ಕೊಂಡಿದ್ದೆ. ಎಷ್ಟೇ ಕಷ್ಟ ಇದ್ರೂ ಒಂಥರ ಖುಷಿಯಾಗಿ ಕೆಲಸ ಮಾಡಿಬಿಟ್ಟಿರ್ತೀವಿ, ಯಾಕಂದರೆ ಹಬ್ಬದ ಖುಷಿಯಲ್ಲಿ ಇರ್ತೀವಲ್ಲ. ಸೊ ಅದರಿಂದ ಅದೊಂದು ಜೋಶು, ಏನೋ ಒಂದು ಕೆಲಸ ಮಾಡೋದಕ್ಕೂ ನೀಟ್ ಮಾಡ್ಕೊಳೋದಕ್ಕೂ. ಬಟ್ ಈ ವೀಕಲ್ಲಿ ಮಾಡ್ಕೊಂಬಿಡೋಣ ಅಂತ ಮಾಡ್ಕೊಂಡಿದ್ದೀನಿ. ಜೊತೆಗೇ ಮಳೆನೂ ಬರ್ತಿದೆಯಲ್ಲ, ನಮ್ಮ ಹಸ್ಬೆಂಡ್ ಹೇಳಿದ್ರು ಇದ್ರ ಜೊತೆಗೆ ಏನಾದರೂ ಬಿಸಿಯಾಗಿ ಬೋಂಡಾ ಬಜ್ಜಿ ಥರ ಮಾಡು ಅಂತ ಹೇಳಿದ್ರು. ಅದಕ್ಕೆ ನಾನು ಸ್ವಲ್ಪ ಇಲ್ಲಿ ಬೋಂಡಾ ಬಜ್ಜಿ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಏನಕ್ಕೆ ಮನೆ ಕೆಲಸ ಕ್ಲೀನಿಂಗ್ ಇದೆಯೋ ಆ ಕ್ಲೀನಿಂಗ್ ಜೊತೆನೇ ಇದನ್ನು ಸಹ ನಾನು ಮಾಡ್ಕೊತಾ ಇದ್ದೆ. ಯಾಕಂದರೆ ಚಳಿಗೆ ಏನಾದರೂ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತಲ್ಲ, ಬಿಸಿಯಾಗಿ 3 ಟೈಮು ಬಿಸಿಯಾಗಿಯೇ ತಿನ್ನಬೇಕು ಅನಿಸುತ್ತೆ. ಬೇರೆ ಟೈಮಲ್ಲಾದರೆ ಬೆಳಗ್ಗೆ ಟಿಫನ್ ಮಾಡಿದರೆ ಮಧ್ಯಾಹ್ನ ಬಿಡು ಅಡ್ಜಸ್ಟ್ ಮಾಡ್ಕೊಬಿಡ್ಬೋದು ಅನ್ನೋ ರೀತಿಲಿ ಇರ್ತೀವಿ. ಬಟ್ ಈಗೇನಂತಂದರೆ ರೈನಿ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಚಳಿಗೆ 3 ಟೈಮು ಏನಾದರೂ ಬಿಸಿಯಾಗಿ ತಿನ್ನಬೇಕು, ಸ್ವಲ್ಪ ಟೇಸ್ಟಿಯಾಗಿ ಸ್ಪೈಸಿಯಾಗಿ ತಿನ್ನಬೇಕು ಅನ್ನಿಸ್ತಾನೆ ಇರುತ್ತೆ. ಸೊ ಆದ್ದರಿಂದ ನಮ್ಮ ಹಸ್ಬೆಂಡ್ ಹೇಳಿದ್ರು ಅಂಥೇಳಿ ನಾನಿಲ್ಲಿ ಇದು ಬೋಂಡಾ ಬಜ್ಜಿ ಎಲ್ಲ ಮಾಡೋಣ ಅಂಥೇಳಿ ಎಲ್ಲ ಬಜ್ಜಿನೇ ಮಾಡಿದೆ. ಪಟೋಟೋದು ಇವೆಲ್ಲ ಮಾಡ್ಕೊಂಡಿದ್ದೀನಿ ನಾನು.
ಬಟ್ ಆನಿಯನ್ದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಒಂದೊಂದು ಲೇಯರ್ನೂ ತೆಗ್ದು ನಾವು ಮಾಡ್ಕೊಳೋದ್ರಿಂದ ಬೇಗನೂ ಬೇಯುತ್ತೆ ಮತ್ತು ಒಂಥರ ಕ್ರಿಸ್ಪಿಯಾಗೂ ನಮಗೆ ಚೆನ್ನಾಗಿ ಬರುತ್ತೆ, ಒಂಥರ ಚೆನ್ನಾಗಿರುತ್ತೆ. ಈವ್ನಿಂಗ್ ಟೈಮಲ್ಲಂತೂ 4 ಗಂಟೆ ಆಗಿತ್ತು ಆಲ್ರೆಡಿ ನಾನು ಅವೆಲ್ಲ ಕ್ಲೀನ್ ಮಾಡ್ಕೊಳೋ ಅಷ್ಟರಲ್ಲಿ. ಹಾಗೆ ಜೊತೆಲಿ ಇದನ್ನು ಸಹ ಮಾಡಿಕೊಂಡೆ. ಈಗ ಇದು ಆಗಿದೆ. ಇದನ್ನು ಸಹ ನಾವು ಕ್ಲೀನ್ ಮಾಡ್ಕೊತಾನೆ ಹೀಗೆ ಬಾಯು ಸಹ ಟೇಸ್ಟ್ ಸಿಗಬೇಕು ಮತ್ತು ಕೆಲಸನೂ ಆಗಬೇಕು ಅಂಥೇಳಿ ಎರಡೂ ಜೊತೆಗೆ ಮಾಡ್ಕೊತಿದ್ವಿ. ಇದು ಮಾಡಿಕೊಂಡು ಅದನ್ನು ಮಾಡಿಕೊಂಡು ಸೊ ಏನೋ ಒಂಥರ ಜೋಶಲ್ಲೇ ಇದ್ದೀನಿ. ಯಾಕಂತಂದರೆ ಹಬ್ಬ ಅಲ್ವಾ, ಅದು ಖುಷಿ ಕೊಡೋ ಅಂಥದ್ದೇ. ಆದ್ದರಿಂದ ಎಲ್ಲ ಜೋಶಲ್ಲೇ ಕೆಲಸ ಆಗ್ತಿತ್ತು. ಎಲ್ಲನೂ ಮಿಕ್ಸ್ ಮಾಡಿ ನಾನು ಹಾಕ್ಕೊಂಡಿದ್ದೆ. ಬಟ್ ತುಂಬಾ ಆನಿಯನ್ದು ತುಂಬಾ ಇಷ್ಟಪಟ್ಟರು ಮನೇಲಿ. ಚೆನ್ನಾಗಿದೆ, ಲೇಯರಾಗಿ ಒಂಥರ ಕ್ರಿಸ್ಪಿ ಆಗಿದೆ ಅಂಥೇಳಿ ತುಂಬಾ ಇಷ್ಟಪಟ್ಟರು. ಬಟ್ ಜೊತೆಗೆ ಮೆಣಸಿನ್ಕಾಯಿ ಬಜ್ಜಿ ಇದ್ರೂ ತುಂಬಾ ಚೆನ್ನಾಗಿರುತ್ತೆ ಅಂಥೇಳಿ ಚಳಿಗೆ ಅಂಥೇಳಿ ಅದನ್ನು ಸಹ ಮಾಡಿದ್ದೆ. ಇದ್ರ ಜೊತೆ ಟೀ ಇದ್ದರೆ ಚೆನ್ನಾಗಿರುತ್ತಲ್ವಾ ಅಂತ ಹಸ್ಬೆಂಡ್ ಹೇಳಿದ್ರು. ಅದಕ್ಕೋಸ್ಕರ ಟೀ ಸಹ ಜೊತೆಲೇ ಮಾಡಿಕೊಂಡೆ. ಹೇಗಿದ್ದರೂ ಈವ್ನಿಂಗ್ ಆಗಿತ್ತಲ್ಲ ಅಂಥೇಳಿ ಕಂಪ್ಲೀಟಾಗಿ ಟೀನೂ ಮಾಡಿಕೊಂಡು ಸ್ವಲ್ಪ ಟೀಗೆ ಏನಪ್ಪ ಅಂತಂದರೆ ಶುಂಠಿ ಮತ್ತು ಏಲಕ್ಕಿ ಇದನ್ನು ಹಾಕ್ಕೊಂಡು ಸ್ವಲ್ಪ ಮಸಾಲ ಥರ ಮಾಡ್ಕೊಳ್ಳೋಣ ಅಂಥೇಳಿ ಈ ಥರ ಮಾಡ್ಕೊಂಡ್ವಿ. ಪ್ಲೈನಾಗಿ ಮಾಡ್ಕೊಳ್ಲಿಲ್ಲ. ಸ್ವಲ್ಪ ಶುಂಠಿ ಇವೆಲ್ಲ ಹಾಕ್ಕೊಂಡು ನಾವು ಟೀ ಮಾಡ್ಕೊಂಡ್ವಿ. ಯಾಕಂದರೆ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ. ಪ್ಲಸ್ ಬೋಂಡಾ ಬಜ್ಜಿ ಎಲ್ಲ ಜೊತೆಗಿರುತ್ತಲ್ಲ ಅಂಥೇಳಿ ಆ ರೀತಿಲಿ ಇದನ್ನು ಜೊತೆಗೇ ಎಲ್ಲ ಕಂಪ್ಲೀಟಾಗಿ ಮಾಡ್ಕೊತಾ ಇದ್ವಿ. ಈ ಥರ ಟೀ ಮಾಡ್ಕೊಳೋದು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ. ನಮಗೆ ಮಸಾಲ ಟೀ ಬೇಕು ಅಂದಾಗೆಲ್ಲ ನಾವು ಈ ಥರ ಏಲಕ್ಕಿ ಆಗಲಿ ಶುಂಠಿ ಆಗಲಿ ಈ ಥರ ಹಾಕ್ಕೊಂಡಾಗ ನಮಗೆ ಅದು ಅಷ್ಟೇ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಚಳಿಗೆ ಮಳೆಗೆ ತುಂಬಾ ಒಂಥರ ಅದು ಮಸಾಲ ಟೀ ತುಂಬಾ ಚೆನ್ನಾಗಿರುತ್ತೆ. ಒಂಥರ ಖಡಕ್ ಚಾಯ್ ಅಂತ ಹೇಳ್ತಾರಲ್ಲ ಆ ರೀತಿಲಿ ತುಂಬಾ ಚೆನ್ನಾಗಿರುತ್ತೆ. ಇವನ್ ಸರ್ವ್ ಮಾಡ್ಕೊಂಡ್ವಿ ನಾವು. ಚಳಿಗೆ ಬೋಂಡಾ ಬಜ್ಜಿನೂ ರೆಡಿ, ಖಡಕ್ ಟೀನು ಮಸಾಲ ಟೀನೂ ರೆಡಿ. ಇದನ್ನು ಕುಡ್ದಾದ್ಮೇಲೆ ಮತ್ತು ನನ್ನ ಕೆಲಸನ ನನ್ನ ಮನೆ ಕ್ಲೀನಿಂಗ್ ಅಂತೇಳಿ ಮಾಡ್ಕೊಬೇಕು. ಆ್ಯಕ್ಚುಲಿ ನಂದು ಅಡುಗೆ ಮನೆ ಫ್ರಿಜ್ಜು ಕ್ಲೀನಾಗಿರೋದ್ರಿಂದ ನನಗೊಂಥರ ಸಮಾಧಾನ ಇತ್ತು. ಮಿಕ್ಕಿದ್ದೆಲ್ಲ ಈಸಿಯಾಗಿ ಮಾಡ್ಕೊಬೋದು ಬಿಡು ಅಂಥೇಳಿ ಒಂಥರ ಫುಲ್ ಖುಷಿಯಾಗಿತ್ತು.
ಇವನ್ ಫ್ರಿಜ್ಜಿಂದ ಹಿಡಿದು ಕಂಪ್ಲೀಟಾಗಿ ನಂದು ಎಲ್ಲ ಕ್ಲೀನ್ ಆಗೋಗಿತ್ತು. ಫ್ರಿಜ್ಜು ಕ್ಲೀನ್ ಮಾಡ್ಕೊಳ್ಳೋದು ಸ್ವಲ್ಪ ರಿಸ್ಕ್ ಅಂತಲೇ ಅನ್ನಿಸ್ತು. ಏಕಂತಂದರೆ ನಾವು ಅರ್ಜೆಂಟಲ್ಲಿ ಹಾಗಾಗಿ ಇಟ್ಬಿಟ್ಟಿರ್ತೀವಿ. ಒಂದು ದೋಸೆ ಹಿಟ್ಟೆಲ್ಲ ಚಿಲ್ಕೊಂಬಿಟ್ಟಿರ್ತೀವಿ. ಈ ರೀತಿಲೆಲ್ಲ ಆಗೋಗಿರುತ್ತೆ. ಅದು ಸ್ವಲ್ಪ ಕ್ಲೀನ್ ಮಾಡ್ಕೊಳೋದಕ್ಕೆ ಸ್ವಲ್ಪನೇ ಕಷ್ಟನೇ ಅನ್ನಿಸ್ತು. ಆದರೂ ಅದು ಮಾಡಿದ ತಕ್ಷಣ ಏನೋ ಒಂಥರ ಖುಷಿ ಸಮಾಧಾನ ಆಗೋಯಿತು. ಯಾಕಂದರೆ ಅದು ಕಂಪ್ಲೀಟಾಗಿ ಇದಾಗೋಗಿತ್ತಲ್ಲ. ಫ್ರೆಂಡ್ಸ್, ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಮತ್ತು ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ.